ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಏನು ಸುಮ್ಮನೆ ದಿನ ನೀ ಬಾಂಡೆ ತಿಕ್ಕೋಕಿ ಅರ್ಬಿ ತಿಕ್ಕೋಕಿ ಇವತ್ತೇನು ಬೆಳ್ಳಿ ಬಂಗಾರ ತಕ್ಕಾಗತ್ತಿಯಲ್ಲ. ಏನು ಮಾಡ್ತೀರಿ ಎಲ್ಲ ಕರ್ರಾಗ ಹೇಳ್ಬಿಟ್ಟವು. ಅದಕ್ಕೆ ನಾವು ಸ್ವಲ್ಪ ವಾಶ್ ಮಾಡ್ಬೇಕಂತ ಮಾಡಕತ್ತೇನೆ. ಏನು ಚೀದಕ್ಕೆ ಇವ್ನು ಚಾಪ್ಡಿ ಒಳಗೆ ನೆನೆ ಇಟ್ಟಿದ್ದಾರೆ ಇಷ್ಟು ತಕನ. ಇವ್ ನೋಡ್ರಿ ಸ್ವಚ್ಛಗೆ ಸ್ವಲ್ಪ ಬ್ರಷ್ ಹಾಕಿ ತಿಕ್ಬಿಟ್ರೆ ಪಳ 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 ಅಂತಾವ್ರಿ. ನಮ್ಮ ಕಾಲಾಗ ಬೆಳೆಸ್ಬಿಡ್ತೈತೆ ಏನೈತೆ ಕರ್ರಗ ಆಗ್ಬಿಡ್ತಾವ್ರಿ ಇವು. ಅದಕ್ಕೆ ನಾವು ಚೈನ್ಗೆ ಏನು ಹಾಕೋಲ್ಲ ಡೈಲಿ ಯೂಸಿಗೆ. ಕಾಲ ಹಿಡುವೆ ಎಲ್ಲರೂ ಹೋದಾಗ ಅಷ್ಟ ಅಲ್ಲ ಬೆಳ್ಳಿ ಸುಡದಲ್ಲಿ ಕಾಲಾಗೆ ಕೈ ಹಾಕು, ಕೈಯಾಗ ಸುಡ್ತೈತೆ, ಕೊಳಗೆ ಹಾಕು, ಕೊಳಗ ಸುಡ್ತೈತೆ. ತುಂಬ ಬಂಗಾರ ಬೆಳ್ಳಿ ಬಂಗಾರ ಎಲ್ಲ ತುಂಬ ಹೇಳ್ತೀನಿ ನನಗೆ. ಇದಕ್ಕೆ ನಾ ಹಾಕೊಂತೇನೆ ಹಾಕೊಂಬಿಡ್ರಿ ನೀವು. ನಿಮ್ಮ ಕೆಳಗೆ ಐತಲ್ರಿ ಕೈಯಾಗ ಕೈಯಾಗೈತಿ ಬ್ರಾಸ್ಲೆಟ್ ಅದನ್ನ ಕೊಡ್ಬೇಕತ್ ನೋಡ್ರಿ. ನೋಡ್ರಿ ಎಷ್ಟು ಕೊಡ್ತೇನೆ ಈಗ ಪಳ ಪಳ ಹೊಳಕತ್ತಿಲ್ರಿ. ಮಸ್ತ್ ನನಗೆ ಕನ್ಫ್ಯೂಸ್ ಐತಿ ಇದು ವಜ್ರ ಬೆಳ್ಳಿ ಅಂತೇಳಿ ಆ ಪರಿ ಹೊಳ್ಯಾಕತ್ತಾವ. ಇವು ಯಾಕೆ ಸ್ವಲ್ಪ ಓವರ್ ಆಗಲಿಲ್ಲ ಮೊದ್ಲೇನು ಕಮ್ಮಿ ಅಂದನ ಈಗ ಹೊಳ್ಯಾಕತ್ತಾವ ಒಂದಿ ತೊಳ್ಯಾಕತ್ತಾವ ಒಂದಿ. ಫಸ್ಟಿಗೆ ಹೆಂಗಿದ್ದು ಗೊತ್ತೇನ್ರಿ ಇವ ಹೆಂಗಿದ್ದು ಕರೋ ಇವಾಗಿದ್ದು ರೀ ಇವು. ಕೊರಗೆ ಏನಾಯ್ತು ಬಣ್ಣ ಈ ಸ್ವಲ್ಪ ತಡ್ರಿ ತೊಳೆದು ಕರೋಗಲ್ಲ ಅದ ಬೆಳೆ ಸುಡಂಗಿಲ್ಲ ಕಾಲಾಗಿಲ್ಲಾಗ ನೀವೇನು ಹಾಕ್ಕೊಂಡು ಅಡ್ಡಾಡ್ತಿರಲ್ಲ ಧೂಳು ಒಳಗೆ ಧೂಳು ಅಲ್ಲಿ ಗ್ಯಾಪ್ ಒಳಗೆ ಕುಂತು 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 ಕುಂತ ಬೆಳ್ಳಿ ಕರಗ ಕಾಣ್ತೈತಿ. ಮಸ್ತ್ ಮಿಂಚಾಗತ್ತ ನೋಡಿ ಈಗ ಹೋಗನ್ರ. ಯಾರ ರಸ್ತೆ ಹೋಗಿದ್ದಿ ತಿಪ್ಪಿ ಒಳಗೆ ಹೋಗಿದ್ ನಾನು. ಅದು ನಮ್ದು ಇದು ಬಿದ್ದಿತ್ತಲ್ಲ ಇದು ಬುಟ್ಟಿ. ತಮ್ಮನೆ ತಮ್ಮನ್ನ ಕರೆಕ್ಟ್ ಅಂತೇನೆ ಅಂದ್ರ ನಾವ್ ಅಲ್ಲಿ ಕಾಗಿ ನೀರ್ ಹಾಕಿ ಇಡ್ತಿದ್ವಲ್ರಿ ಅದ ಹಬ್ಬಕ್ಕೆ ಹೋಗಿ ತಮ್ಮಂದ್ಯ ಅವ್ರ ಏನ್ ಅಂದಿತ್ತಿಲ್ಲ. ಅಜ್ಜ ನನ್ಗ ಒಳಗ್ ಕುಂತಿದ್ರ ಬಾ ಅಲ್ಲ ಅಜ್ಜ ಬಾ ಇಲ್ಲ ಅಂತಂದ್ಯ. ಏನಂತಂದ್ಯ ಇಲ್ರಿ ನಾವೆಲ್ಲ ಕಾಗಿಗೆ ನೀರ್ ಇಟ್ಟಿದ್ವಿ ರೀ ಅದಕ್ಕ ಅದು ಹೊತ್ಕೊಂಡ್ ಬಿದ್ದಿತ್ರಿ ಅದ್ ತಗೊಂಡ್ ಹೋಗ್ತೀನಿ ಬರೀ. ಕಾಗಿ ಆಕಿ ಅಲ್ಲಿ ಹೇಳಕ್ ಬಂದಿಲ್ಲ. ಕಾಗಿ ನೀರ್ ಹಾಕಿಟ್ಟಿದ್ವಿ ಅಜ್ಜ. ಕಾಗಿ ನೀರ್ ಕುಡಿಯೋದ್ ಆದ್ಮೇಲೆ ಬಟ್ಲಾ ಗಾಳಿಗೆ ಹೊತ್ಕೊಂಡ್ ಬಿದ್ದ ತಳಗ. ಅದಕ್ಕ ನಾನ್ ತಗೊಳಕ್ ಬಂದೆ ಅಜ್ಜ ಅಂತಂದ್ ಹೇಳಿದ್ಲಂತ ಆಕಿ. ಹೌದಾ ದೊಡ್ಡ ತಮ್ಮನ್ನ ತೊಗೊಂಬಂದೆ ಚಲೋ ಆತ್ ಬಿಡ. ತೆಪ್ಪದಂಗ ದಾರಿ ತಪ್ಪಿಸ್ಕೊಂಡು ಹೋಗಲ್ಲ ತಿಪ್ಪಾಕ ಅಂತ ಹೇಳಿದ್ರೆ ತಮ್ಮನ್ನ ಇಸ್ ವೆರಿ ವೆರಿ ಗ್ರೇಟ್ ಇಂಟೆಲಿಜೆಂಟ್ ಆಕಿ. ದಾರಿ ತಪ್ಪಿಲ್ಲ ಹೋದಿಲ್ಲ ಅದ. ಇನ್ನೊಂದ್ ದಾರಿ ಇತ್ತ ಆ ಜಾಗ ಇದ್ದಿದ್ದಿಲ್ಲ ಮತ್ತ ಇನ್ನೊಂದ್ ದಾರಿಗೆ ಹೋಗಿದ್ದೆ ಆ ಜಾಗ ಇತ್ತ. ಈಗ ನೋಡುವ ಇವೆಲ್ಲ ಸಣ್ಣ ಕೊಡಾಕತ್ತಂದಾಗಿ ಇವ್ರಿ ಬಾಕ್ಲ್ ಪರ್ದೆ ಅವೆಲ್ಲ ಪರ್ದೆ ಇದನ್ನ ಬಿಸಿಲಿಗೆ ಏನೈತಲ್ಲ ನಮ್ಮ ಲಗ್ನದೊಳಗ ಎಲ್ಲಾರ್ಗಿ ಕೊಟ್ಟೈತಿ. ಇದನ್ನ ಹೌದ್ರಿ ಎಲ್ಲಾರ್ಗಿ ಕೊಟ್ಟೈತಿ. ಬಿ ಫಾತಿಮಾರ್ಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಬಿಸಿಲಿಗೆ ಕೊಟ್ಟಾಗ ಅವಾಗ ಕಟ್ಗಿ ಇದ್ವು. ಬಿಸಿಲಿಗೆ ಅವ್ರ ಕಾಲಿದ್ದ ಬಂದೈತಿ ಇದು ಬಿಸಿಲಿಗೆ ಕೊಡೋದು. ಅದಕ್ ಸಲುವಾಗಿ ಇದನ್ನ ನಾವು ಕೊಡ್ತೇವೆ. ಯಾವಾಗ್ಲೂ ಎಲ್ಲಾ ಲಗ್ನಕ್ಕೂ ಕೊಡಾಕತ್ತೇವಿ ಬಿಸಿಲಿಕಿದು. ಇವೆಲ್ಲ ವಸ್ತ್ರ ಅಕಡ್ ಪರ್ದೆ ಇವೆಲ್ಲ ಪರ್ದೆ. ಪರ್ದೆ ತೆಗಿ ಮೇಲೆ ಒಂದೊಂದು ಅಂದ್ರೆ ಭಾರಿ ಅವ ನೋಡ್ರಿಪ್ಪ. ಇವು ಕಲರ್ ಚಂದ ಅದಾವ್ರಿ. ಇದು 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 ಬಾಗಲ್ ಪರ್ದೆ ಇದು ಹೌದಾ ಚಂದ ಐತ್ ನೋಡ್ರಿ ಬಾಗಲ್ ಪರ್ದೆ ಇದು ಚಂದ ಐತೆ. ವಸ್ತ್ರ ದಸ್ತರ್ಖಾನಿ ಇದು ಪ್ಲೇಟ್ ಮೇಲೆ ಹೊಚ್ಚ ಪರಾತ್ ಮೇಲೆ ಪರಾತ್ ಮ್ಯಾಗ ಮುಚ್ಚ ಇವು ಇವ್ ನೋಡ್ರಿ ಹಗರ್ ಹೆಣದಿರ್ತಾರ್ರಿ ಅವ್ರ ಮೇಲೆ ಮೇಲೆ. ಇದು ನೋಡ್ರಿ ಹೆಂಗೈತ್ರಿ ಇದು. ಅವ್ನ ಇನ್ನೊಮ್ಮೆ ಇದು ಮಾಡ್ಬೇಕ್ ಚಿಚ್ಚ ಅವನ ಬಿಗಿ ಹಂಗ. ಇವು ವಸ್ತ್ರ ಇವು ಚಂದ ನೋಡ್ರಿ ವಸ್ತ್ರ. ದೊಡ್ಡ 2 3 ಸಾಲು ಹೌದಾ. ಇವು ದೊಡ್ಡ ದೊಡ್ಡ ಪರಾತ್ ಮೇಲೆ ಮುಚ್ಚ ಬರತ್ತವ್ರಿ. 2 ಬ್ಯಾಗ್ ಬೇ 2 ವಯರಿನ ಬ್ಯಾಗ್. ವಯರಿನ ಬ್ಯಾಗ್ ಇನ್ನೊಂದೇನು ಹೋಗ್ತದೆ ಬ್ಯಾಗ್ ಇದ್ರ ತಳಗ ಇದ್ರ ತಳಗ ಐತ್ರಿ. 2 ಬ್ಯಾಗ್ ಇವು 2 ಬ್ಯಾಗ್. ಮತ್ತ ಇದು ಬಿಸಿಲ್ಕೆ ಆತ. ಇದು ತೆಕ್ಕದ ಕವ್ರು ತೆಲಗಿನ ಕವರ್. ಇದು ಪರ್ದೆ. ಇದು ಆ ಪರ್ದೆ ನೋಡ್ರಿ ಎಷ್ಟು ಮಸ್ತ್ ಮಿಂಚಾಕತ್ತತ್ರ ಅದು ಪರ್ದೆ. ಇದು ಇದನ್ನ ಇದು ಆಸ್ಮಾನ್ಗಿರಿ ಹೌದಾ. ಆಸ್ಮಾನ್ಗಿರಿ ಕಟ್ಟೋದು ಇದು ಹಂದ್ರದಾಗ ಕಟ್ಟೋದು. ಅಂದ್ರದಾಗ ಕಟ್ಟಾಕ ಬಡೈ ಓದ್ಸಾಕ ಕುಂದ್ರ ಕಟ್ಟಾಕ ಆಸ್ಮಾನ್ಗಿರಿ ಇದು ಮೊದಲು ಬೇಕು ನಂತರದಾಗ ಕೊಡಾಕ. ಇದು ಅಕಲ್ ಪರ್ದೆ ಬಾಕ್ಲ್ ಪರ್ದೆ. ಬಾಕಲ್ ಪರ್ದೆ ಇದು ಕಲರ್ನೇ ಇರ್ತಿ बी आयस टेबलेट जागते इतना डेढ़ ले कहीं लो जान छोड़ बाबा तो फिर होता नहीं कर बोल तो लेके
ಯಾವ ಅಂದ್ರೆ ಇಷ್ಟು ದೊಡ್ಡದೈತೆ ನೋಡ್ರಿ ಅಲ್ಲೇ ಕದೆ ಕಿಸ್ವಿ ಸ್ಪ್ರಿಂಗ್. ಹಾಂ ರಿಂಗ್ ಹಾಕೋದಿದ್ದು ಹೌದಾ ಮಸ್ತ್ ಅದ ಬಿಡ್ರಿ, ಎಲ್ಲ ಮಸ್ತ್ ಅದಾವ್ರಿ. ಹೌದಲ್ಲ ಘಮ 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 ವಾಸನೆ ಬರತ್ತಲ್ಲವು, ಹಂಗಾಗಿ ವಾಸನೆ ಬರತ್ತಾಳಕ್ಕೆ. ಸುಗ್ಗದೇಕ್ರಿ ಏನಂತಾವು ಗೋಡಂಬಿ, ದ್ರಾಕ್ಷಿ, ಬಾದಾಮಿ. ಏನು ಅನ್ನಕತ್ತೇನ್ರಿ, ಹ್ಞೂ ಅವು ಸ್ವಲ್ಪ ಇವಾಗಿದ್ರಪ್ಪ ತಂಪು ಅದು ತಂಪಾಗಿದ್ದು ರೀ ಅವು. ಹ್ಞೂ ಸ್ವಲ್ಪ ಬಿಸಿಲಿಗಿಟ್ಟೆಲ್ಲ ಅವನ್ನ ಸತ್ ಮಾಡ್ತಾರೆ ಅವ, ಇಲ್ಲಾಂದ್ರೆ ಮತ್ತೆ ಇವು ಆಗ್ಬಿಡ್ತಾವ, ಮುಗಿಸ್ದಂಗೆ ಆಗ್ಬಿಡ್ತಾವ ಅವು. ಹೌದು ನೋಡ, ಇವೇನು ಒಣ ದ್ರಾಕ್ಷಿ ಮ್ಯಾಗೆ ಬೆಳಗಾಗತ್ತಲ್ಲ ಇದು. ಅಲ್ಲಿ ಮರದಾಗ ಹಸ್ ಮಾಡಿದ್ನಂತ ನಾನು, ಹಿಟ್ಟು ಮರದ್ದು. ಇದ್ರ ಪೌಡ್ರ್ ಅಲ್ಲ ಇದು. ತಮ್ಮನ ಬಂದೆ ಬಾ ಬಾ, ಇಲ್ಲೇ ಬಾ, ಇಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಅದಾವ. ತಿನ್ನಾಕಲ್ರಿ ಅವು, ಹಾಂ ಏನೋ ಸ್ವೀಟ್ ಮಾಡ್ದಾಗ ಬರ್ತಾವು. ಎಲ್ಲಿ ಬರ್ತಾವು ಮಾಡಾಕ್ರಿ? ಮಾಡಕ್ಕೆ ಬರ್ತಾವೆ, ನಾನು ಟೆಸ್ಟ್ ಮಾಡ್ತೇನೆ ಅಂತ. ಮೊದ್ಲು ನೀವ ಮಾಡ್ರಿ ಟೇಸ್ಟ್. ಏನಾನ ಗೋಡಂಬಿ ನೋಡು. ಗೋಡಂಬಿ ರೀ, ಮತ್ತು ಗೋಡಂಬಿ ಬಾದಾಮಿ. ಅಲ್ಲ, ಗೋಡಂಬಿನೇ, ದ್ರಾಕ್ಷಿ ನೋಡಿ, ಆಮ್ಯಾಗ ಬಾದಾಮಿನೇ ಎಲ್ಲ ಅವ ತಗೋರಿ. ಇದನ್ನ ಬಡಿಸು ಬನ ಸೋಪು ಸೊಂಟಿ. ಸೋಪ್ ಸೊಂಟಿ ನೋಡು. ಇವೇನು ಹುಳ್ಳಿಕಾಳು. ಹುಳ್ಳಿಕಾಳು ಇದ್ರ ಪಲ್ಯ ಆಕತ್ತಲ್ಲ. ಹುಳ್ಳಿಕಾಳು ಪಲ್ಯ. ಹುಳ್ಳಿಕಾಳು ಪಲ್ಯ, ಜೋಳದ ರೊಟ್ಟಿ ಇದ್ದು ಬಿಟ್ರೆ ಮಸ್ತ್. ಏನು ಹೇಳಿ ಮತ್ತೆ, ಯಾರು ರೊಟ್ಟಿ ತಿನ್ನವ 4 ರೊಟ್ಟಿ ತಿಂತಾನ ನೋಡಿ. ಹುಳ್ಳಿಕಾಳು ಯಾವಾಗಿನ ಹೇಳ್ರಿ? ಯಾವಾಗಿನ್ನು 1984ರಾಗಿನ 1984ರಾಗಿನ. ಗೆಸ್ ಮಾಡಿ ಸುಮ್ಮನೆ, ಯಾವಾಗಿನ ಹೇಳ್ರಿ? ಗೆಸ್ ಮಾಡಿ ಇವತ್ತು ಹೇಳಿ, ನಾವು ಹೇಳಿ ಇವತ್ತು ಹೇಳ್ರಿ. ಈಗ ಇಲ್ಲ ಬಿಡ, ಅಂದ್ರೆ ನಿಮ್ಮ ನೆನಪಿನ ಶಕ್ತಿ ಎಷ್ಟೈತೆ ಅಂತ ಹೇಳಿ ಗೊತ್ತಾಕತ್ತಿಲ್ಲ. ನಾವು ಮಾರ್ಕೆಟ್ನಾಗ ಅಂತೂ ತೊಂದಿಲ್ಲ ಇವು. ನನಗೆ ಮಟ್ಟಿಗೆ ನೀವು ಮಾಮೂಲು ಕೊಟ್ಟಿರ್ಬೇಕು ನೋಡಿ. ಆತ್ರಿ ಗೆಸ್ ಮಾಡೋದು. ಕರೆಕ್ಟೇನಾ? ಮತ್ತೆ ಎಲ್ಲಿವು? ಸುವರ್ಣ ಸೂಪರ್ ಸ್ಟಾರ್ ಇವು. ಸುವರ್ಣ ಸೂಪರ್ ಸ್ಟಾರ್ ಇನ್ನೂ ಮಟ್ಟ ಅದಾವ ಇವು? ಅಂದ್ರೆ ನೀವು ಪಲ್ಯ ಮಾಡಿಲ್ಲ? ಮಾಡೇ ಇಲ್ಲ, ನೆನೆ ಹಾಕೇ ಇಲ್ಲ ಇವನ್ನ. ಅದಕ್ಕೆ ಇನ್ನೂ ಮಟ್ಟ ಅದಾವು. ಬಿಟ್ರು ಹಿಂಗೆ ಇರ್ತಾವ ಒಂದು ವರ್ಷ ಇವು. ಆದರೂ ಗ್ರೇಟ್ ಇವು. ಯಾಕೆ ಹೇಳ, ಸ್ವಲ್ಪ ಹುಳ ಆಗಿಲ್ಲ, ಸ್ವಲ್ಪ ಕೆಟ್ಟಿಲ್ಲ ಅಂತ ಹೇಳಿದ್ರೆ. ಅಲ್ಲೆಲ್ಲ ಚಲೋ ಮಾಲ ಇತ್ತು ಅಷ್ಟು. ಒಟ್ಟೊಟ್ಟ ಏನಾಗಿತ್ತು ನೋಡ್ರಿ, ಒಂದು ಕಾಳು ಕೆಟ್ಟಲ್ಲ ನೋಡ್ರಿ. ಅಲ್ಲಿ ತೊಗೊಂಬಂದಿದ್ದು ಬ್ಯಾಳೆ ಗೀಳೆ ಎಲ್ಲ ಮನ್ಮನೆ ಆಗ್ಯಾವ್ರಿ ಅವು. ಇನ್ನೂ ಇವು ಅದಾವ್ರಿ, ಹೆಸರು ಕಾಳು ಪಾಯಸ ಮಾಡ್ತೀನಲ್ರಿ, ಅವು ಅದಾವ್ರಿ. ಇನ್ನೂ 2 ಐಟಮ್ ಅದಾವ ನೋಡ್ರಿ. ಈಗ ನಾವು ಸುವರ್ಣ ಸೂಪರ್ ಸ್ಟಾರಿಗೆ ಹೋಗಿ ಬಂದು ಎಷ್ಟು ವರ್ಷ ಆಗಿರ್ಬೇಕು? ಒಂದು 11 ತಿಂಗಳು 10 ತಿಂಗಳು ಆಗಿರ್ಬೋದ್ರಿ. ಮತ್ತು ನೋಡಿ ಇಲ್ಲಿ 11 ತಿಂಗಳದ ಕಾಳು ಇವು, ಇನ್ನೂ ಮಟ್ಟ ಕೆಟ್ಟಿಲ್ಲ ಅಂತ ಹೇಳಿದ್ರೆ ಗ್ರೇಟಾ? ಮತ್ತೆ ನಾವಲ್ಲ ಕಾಳು. ಹೌದ್ರಿ, ಇವನ್ನ ಹಿಂದಕ್ಕಿದ್ದು ಇವು ನೋಡೇ ಇಲ್ಲ ನಾನು. ಇವತ್ತು ಸಿಕ್ಕರು ಇವು ಕೈಯ. ನಾನು ಈಗ ಅನ್ಕೊಂಡು ಇನ್ನೂ ಇವು ಅದಾವನ್ನ ಅಂತಂದು ಹೇಳಿ ಮಾಡಂಗಂದ್ರೆ ಇವತ್ತು ಪಲ್ಯ ನೆನೆ ಹಾಕ್ಬೇಕ್ರಿ. ಇವನ್ನ ನೆನೆ ಹಾಕಿ ಮೊಳಕೆ ಹೊಡಿಸಿ ಪಲ್ಯ ಮಾಡ್ಬೇಕ್ರಿ. ಅದಕ್ಕೆ ಅಷ್ಟ ಐತ್ರಿ ಇನ್ನೂ ಇದ್ರ ಮಾಡೋದು. ಇವಾಗಂತ ನೋಡ್ರಪ್ಪ, ದೇವ್ರ ಮುಂದೆಲ್ಲ ಚಿರಾಕ್ ಹಚ್ಚಿದಾರೆ. ನಾನು ಚಿರಾಕ್ ಹಚ್ಚಿ ಇವಾಗ ಅಡುಗೆ ಮಾಡ್ಬೇಕಂತಂದು ಹೇಳಿ ನಾನು ಅಡುಗೆ ಮಾಡೋಕೆ ಹೊಂಟಿದ್ದೆ ರೀ. ಮತ್ತು ನಮ್ಮ ಸಾನಿಯ ತಮ್ಮನ ಏನು ಮಾಡ್ತಾರೆ, ಮಮ್ಮಿ ಇವತ್ತು ಏನಾದ್ರು ಸ್ಪೆಷಲ್ ಚಿಕನ್ ತೊಗೊಂಬ ಅಂತಂದು ಹೇಳ್ತಾಳ್ರಿ. ನಮ್ಮ ಸಾನಿಯ ಮೊನ್ನೆ ಮದುವೆಗೂ ಬಂದದ್ದಲ್ಲ, ಚಿಕನ್ ತಿಂದು ಬಿಡಪ್ಪ ಅಂದ್ರೆ ಆಕೆ ಮದುವೆ ಬಿಟ್ಟೋಗಿವದ್ದು ಅಲ್ರಿ. ಅದಕ್ಕೆ ಚಿಕನ್ ತೊಗೊಂಬಂದು ಮಾಡಿಕೊಡು ಮಮ್ಮಿ, ನನಗೆ ಭಾಳ ದಿನ ತಿಂದಿಲ್ಲ ಅಂದರೆ. ಹಾಗಾಗಿ ಈಗ ಚಿಕನ್ ತೊಗೊಂಬರಕ್ಕೆ ಹೊಂಟೀವಿ. ಚಿಕನ್ ತೊಗೊಂಬಂದಾದ್ಮೇಲೆ ನೋಡೋಣ್ರಿ ಏನು ಮಾಡೋದಕ್ಕತ್ತೇನು ಸಾರು ಮಾಡಬೇಕು. ಆಕೆಗೆ ಅದು ಕೆಂಪು ಉಳ್ಳಾಗಡ್ಡೆ ಅದನ್ನೆಲ್ಲ ಹಾಕಿ ಮಾಡ್ತೀನಿ ರೀ ನಾನು. ಅದು ಭಾಳ ಇಷ್ಟ ರೀ ಆಕೆಗೆ. ಏನು ಅಂಥದ್ದು ಮಾಡಿಕೊಡು ಅಂತೇಳ. ನೋಡೋಣ್ರಿ, ಫಸ್ಟ್ ಹೋಗಿ ಚಿಕನ್ ತೊಗೊಂಬರನ್ರಿ. ಹೋಗನ್ರಿ. ತಮ್ಮನ್ನ ಅಲ್ಲೇ ನಸ್ಬಾರ್ ಮನೆಗೆ ಅದಾಳ, ನಾವು ನೀವು ಅಷ್ಟು ಹೋಗೋಣ ನೋಡ್ರಿ. Open your mouth. बोल माँ, जॉनी जॉनी eating sugar. Open your mouth. ಅಯ್ಯ Ha 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 kana ma.
ಇವಾಗ ನೋಡ್ರಿ ಟೈಮ್ 9:10 ಕಡಿಮೆ ಐತಿ. ನಾವು ಚಿಕನ್ ತೊಗೊಂಡ್ಬಂದಿವ್ರಿ. ತೊಗೊಂಬಂದು ಮತ್ತು ಅಲ್ಲಿ ಹಿರಮ್ಮನ ಜೋಡಿ ಸ್ವಲ್ಪ ಅಲ್ಲೆಲ್ಲ ಆಟ ಆಡಿ ಬಂದಿರಿ ನಾವು ಮೇಲೆ. ಇಲ್ಲಿ ನಮ್ಮ ಸಾನೆ ಈಗ ಅನ್ನಕ್ಕಿಟ್ಟು ಉಳ್ಳಾಗಡ್ಡಿ ಹೆಚ್ಚಾಗತ್ತಾಳ್ರಿ. ಯಾಕಂದ್ರೆ ಮಸಾಲೆ ಹಾಕಿ ಮಾಡಬಾರ್ದಂತ್ರಿ ಆಕೆ ಚಿಕನ್ನ. ಈ ಥರ ಉಳ್ಳಾಗಡ್ಡಿ ಹಾಕಿ ಅದನ್ನು ಮಾಡ್ತೀವಲ್ರಿ, ಹಂಗೆ ಭಾಳ ಇಷ್ಟ ರೀ ಆಕೆಗೆ. ಈಗ ತಾನ ಉಳ್ಳಾಗಡ್ಡಿ ಹೆಚ್ಚಾಗತ್ತಾಳ್ರಿ. ಆಮೇಲೆ ನಾನು ಅಲ್ಲಿ ಚಿಕನ್ನ ತೊಳೆದು ಕುದಿಯಾಕಿಟ್ಟಿನಿ ರೀ. ಅದು ಕುದಿಯೋ ಮಟ ಅಂದ್ರೆ ಈಕಿ ಹೆಚ್ಕೊಂತಲ್ರಿ ಎಲ್ಲ ಉಳ್ಳಾಗಡ್ಡಿ. ನೀವು ಮಾಡ್ತೇನಾ ಮಾಡಲೆ? ನೀವು ಮಾಡ್ತೆ? ಹ್ಞೂ. ಸೊ ಫೈನಲಿ ಇವಾಗ ಚಿಕನ್ ಅಂತ ಇಲ್ಲಿ ಮಸ್ತಾಗಿ ಕುದಿಯಾಗತ್ತೈತ್ರಿ. ಚಿಕನ್ನ ಇದು ಅರ್ಧ kg ಅಷ್ಟು ಐತ್ರಿ. ಆಮೇಲೆ ನೋಡ್ರಿ ಇಲ್ಲಿ ಒಂದು ಬಾಳಿಗೆ ಒಳಗೆ ಎಣ್ಣೆ ಕಾಯ್ಕೈತೈತ್ರಿ. ಇದು ಯಾಕಂತ ಹೇಳಿದ್ರೆ ಆ ಉಳ್ಳಾಗಡ್ಡಿನ ಇದ್ರೊಳಗೆ ಫ್ರೈ ಮಾಡ್ಕೊಳಕ್ಕೆ ಈಗ ಎಣ್ಣೆ ಕಾಯ್ಕೈತೀನಿ. ಎಣ್ಣೆ ಕಾದತನ ನೋಡೋದ್ರಿ. ಕಾದಿದ್ರೆ ಸೊ ಈಗ ಉಳ್ಳಾಗಡ್ಡಿನ ನಮ್ಮ ಸಣ್ಣಏನು ಹೆಚ್ಚಿಲ್ಲಲ್ರಿ ಆಕೆಗೆ ತೋರ್ಸಾಕತ್ತೇನೆ ರೀ. ನಿಂತ್ಕೊಂಡು ನೋಡೋಕತ್ತಾಳ್ರಿ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ರಿ ಆಕೆ ಚಿಕನ್ ಮಾಡಕತ್ತಿದ್ದ, ಹಾಗಾಗಿ ಈಗ ಒಂದ್ಸಲ ನೋಡ್ಕೊ ನೆಕ್ಸ್ಟ್ ಟೈಮ್ ನೀವು ಮಾಡುವಂತೆ ಅಂತ ಹೇಳಿನ ಆಕೆಗೆ. ಆಯ್ತು ಮಮ್ಮಿ ಅಂತಂದು ಅಂದಾಳ್ರಿ ಆಕೆ. ಈಗ ಒಟ್ಟಿಗೆ ಈ ಥರ ಹಾಕೋಬೇಕ್ರಿ. ಉಳ್ಳಾಗಡ್ಡಿ ಏನಪ್ಪ ಇಷ್ಟೊಂದು ಉಳ್ಳಾಗಡ್ಡಿ ಅದಾವೆ, ಚಿಕನ್ಕಿನ್ನ ಉಳ್ಳಾಗಡ್ಡಿನ ಭಾಳ ಅದಾವು ಅಂತ ಅನಿಸ್ತಿರ್ಬೋದ್ರಿ. ಈಗ ಉಳ್ಳಾಗಡ್ಡಿ ಫ್ರೈ ಆದವು ಅಂದ್ರೆ ಇದನ್ನ ಆಗಂಗಿಲ್ಲ ರೀ, ಏನು ರೀ ಉಳ್ಳಾಗಡ್ಡಿ ಅಷ್ಟು ಕಾಣಂಗಿಲ್ಲ ರೀ. ಯಾಕಂದರೆ ಇವು ಉಳ್ಳಾಗಡ್ಡಿ ಭಾಳ ರುಚಿ ಅನ್ನಿಸ್ತದೆ ರೀ ಈ ಪಲ್ಯ. ಈಗ ನೋಡೋಕೆ ಎಷ್ಟು ಅದಾವಲ್ಲ ರೀ ಉಳ್ಳಾಗಡ್ಡಿ. ಆಮೇಲೆ ಎಣ್ಣೆ ಒಳಗೆ ಸ್ವಲ್ಪ ಕೆಂಪಾಗ ಫ್ರೈ ಮಾಡ್ಕೊಂಡಿವಿ ಅಂದ್ರೆ ಉಳ್ಳಾಗಡ್ಡಿ ಅಷ್ಟು ಕಾಣಂಗಿಲ್ಲ ರೀ. ಹಾಗಾಗಿ ಇದಕ್ಕೆ ಚಲೋ ಫ್ರೈ ಆಗಿ ಮಸ್ತ್ ಪಲ್ಯ ರೆಡ್ ಪಲ್ಯ. ಮಸ್ತ್ ಪಲ್ಯ, ರೆಡ್ ಪಲ್ಯನ. ಸಾರು ಬೇಜಾರಾಗೈತೆ, ಹಂಗೆ ಸ್ವಲ್ಪ ಲೈಟಾಗಿ ಶಿರಾಗತ್ತೆ ಮಾಡಿ ಸ್ವಲ್ಪ ಪಲ್ಯ ಮಾಡಿದ್ರೆ ಆತಂತೇಳಿ ಉಳ್ಳಾಗಡ್ಡಿ ಫ್ರೈ ಮಾಡತ್ತೀನಿ. ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಆದ್ರೆ ಪಲ್ಯ ರೆಡಿ ಆಗ್ತೈತೆ. ಆಮೇಲೆ ಈಗ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಣ್ಣು ಹೆಚ್ಚಿಕೊಂಡಿದ್ದೆ ನಾನು, ಅದನ್ನು ಈಗ ಇದ್ರೊಳಗೆ ಹಾಕಿನಿ. ಟೊಮೆಟೊ ಹಣ್ಣು ಫ್ರೈ ಆಗೈತೆ ಈಗ ನೋಡಿರಿ. ಫ್ರೈ ಆಗಿ ಮತ್ತು ಅದ್ರ ಕಲರ್ ಬಿಟ್ಟತ್ರಿ. ಈಗ ಕೆಂಪು ಕಲರ್ ಬರಾಕತ್ತೈತಿ. ಅದು ಮಸ್ತ್ ಆಗೈತ್ರಿ. ಈಗ ಚಿಕನ್ನ ಇದ್ರೊಳಗೆ ಹಾಕ್ಬಂದ್ರಿ. ಏನು ಕುದಿಸ್ಕೊಂಡಿರ್ತೀವಲ್ಲ ಚಿಕನನ್ನು ಇದಕ್ಕೆ ಹಾಕೊಂಡ್ಬಂದ್ರಿ. ಚಿಕನ್ ಹಾಕಿದ್ಮೇಲೆ ಅದಕ್ಕೆ ಖಾರದ ಪುಡಿ ಹಾಕೊಂಡ್ರಿ. ನೀವು ಬೇಕಂದ್ರೆ ಹಸಿ ಖಾರ ಹಾಕೋಬೋದ್ರಿ. ಹಸಿ ಖಾರ ಇಷ್ಟ ಆಗಿಲ್ಲ ನಮ್ಗೆ ರೆಡ್ ಕಲರ್ ಬೇಕನ್ನೋರು ಒಣ ಖಾರ ಹಾಕೋಬೋದ್ರಿ. ಎಷ್ಟು ನೀವು ಖಾರ ತಿಂತಿರಲ್ರಿ ಅಷ್ಟು ಹಾಕೋರಿ. ಇದು ಭಾಳ ಖಾರ ಇಲ್ಲರಿ, ಅದಕ್ಕೆ ನಾನು 2.5 ಟೀ ಸ್ಪೂನ್ ಹಾಕೀನಿ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಡ್ರಿ. ಆಮೇಲೆ ಚಿಕನ್ ಮಸಾಲೆ ರೀ. ಸ್ವಲ್ಪ ಮನ್ಯಾಗ ಮಾಡಿರುವಂಥ ಗರಂ ಮಸಾಲ. ಉಪ್ಪಂತೂ ಮೊದಲು ಹಾಕಿವಿ. ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಏನಾದರೂ ಕಡಿಮೆ ಇತ್ತಂದ್ರೆ ಹಾಕೋಬೋದು. ಯಾಕಂದ್ರೆ ಚಿಕನ್ ಕುದಿಯೋ ಮುಂದೆ ಅರಿಶಿನ ಮತ್ತು ಉಪ್ಪು ಹಾಕೋ ಕುದಿಯೋಕೆ ಇಟ್ಟಿರ್ತೀವಲ್ರಿ, ಹಂಗಾಗಿ ಆಮೇಲೆ ಹಾಕೋಣಂತೆ. ಈಗ ಇದನ್ನೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡಂತೆ. ಸಡನ್ಲಿ ನೀರು ಹಾಕೇಬಾರ್ದು. ಮಿಕ್ಸ್ ಮಾಡಿ ಕುಳಿಗೆ ಅದು ಸ್ವಲ್ಪ ಎಲ್ಲ ಮಸಾಲೆ ಉಳ್ಳಾಗಡ್ಡಿ ಎಲ್ಲನೂ ಚಲೋ ಹೊತ್ನಾಗ ಕುದಿಲಿ. ಅದು ಕುದೀತಂದ್ರೆ ಚಿಕನ್ಗೆಲ್ಲ ಹತ್ಕೊಂತೈತ್ರಿ ಅದು ಖಾರ ಮಸಾಲೆ ನಾವು ಏನೆಲ್ಲ ಹಾಕಿರ್ತೀವಲ್ರಿ ಅದು ಚಿಕನ್ನ ಟೇಸ್ಟ್ ಆಗತ್ತೆ. ನಾವು ಸಡನ್ಲಿ ನೀರು ಹಾಕಿದ್ವಿ ಅಂದ್ರೆ ನೀರೊಳಗನ ಕುದಿತ್ತಂದ್ರೆ ಚಲೋ ಆಗಿಲ್ಲ ಅದು. ಈ ಥರ ಅಷ್ಟು ಕೈ ಆಡ್ಬೇಕು ರೀ. ಕೈ ಆಡಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು 5-10 ನಿಮಿಷನ ನಾವು ಕುದಿಸ್ಕೊಂಡ್ಬಂದೆ. ಆತನ ಪಲ್ಯ ಇದೆ. ಈಗ 5 ನಿಮಿಷ ನಾನು ಕುದಿಯಕ್ಕೆ ಬಿಟ್ಟಿದ್ದೆ. ನೋಡ್ರಿ 5 ನಿಮಿಷ ಕುದ್ಮೇಲೆ ಎಷ್ಟು ಮಸ್ತಾಗಿತ್ತು ರೀ. ಎಲ್ಲ ಮಸಾಲೆ ಚಿಕನ್ಗೆ ಹೆಂಗೆ ಹತ್ಕೊಂಡೈತೆ ನೋಡ್ರಿ. ಈ ಥರ ಎಲ್ಲ ಹಚ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಡ್ರಿ. ಇವಾಗ ಇದು ನೀರು ಹಚ್ಚಿ ಏನು ಚಿಕನ್ ಕುದಿಯಕ್ಕೆ ಇಟ್ಟಿದ್ನಲ್ರಿ, ಅದ ಡಬ್ರಿ ಒಳಗೆ ಸ್ವಲ್ಪ ಎಣ್ಣೆ ಅದೆಲ್ಲ ಐತ್ರಿ. ಹಂಗಾಗಿ ಇದ್ರೊಳಗೆ ನೀರು ಹಾಕೇನ್ರಿ ನಾನು. ನೀವು ಬೇಕಂದ್ರೆ ಹಿಂಗೆ ಸುಕ್ಕ ಬಿಡ್ಬೋದ್ರಿ. ಇಲ್ಲ ನಮಗೆ ಸ್ವಲ್ಪ ಅನ್ನದೊಳಗೂ ಬೇಕು ಅಂತಂದ್ರೆ ಸ್ವಲ್ಪ ನೀರು ಹಾಕೊಂಡು ಶೇರ್ವಾಗತ್ತೆ ಮಾಡ್ಕೋಬೇಕ್ರಿ. ಇಷ್ಟ ಹಾಕಿಲ್ರಿ ನಾನು, ನೀರು ಭಾಳ ಹಾಕಿಲ್ರಿ. ಇದನ್ನ ಕೈ ಇಡೋಣ. ಏನು ಸುಮ್ಮನಿದೆ ಹೆಂಗೆ ಕಾಣಕತ್ತೈತಿ? ಕೆಂಪಗೆ ಮಸ್ತ್ ಕಾಣಕತ್ತಲ್ಲ. ಚಿಕನ್ ಒಳಗೆ ನನ್ನ ಫೇವ್ರೇಟ್ ರೆಸಿಪಿ ನೋಡ್ಪಪ್ಪ ಇದು. ಇದು ಮುಚ್ಚಿಡ್ಲೆ ನೋಡಿದ್ರಲ್ಲ ಆತೀಗ ಮತ್ ನಾ ಬೆಳಗ್ಗೆ ಉಣ್ಣದ ಈಗ ನೋಡ್ ಸುಮ್ಮನೆ ಹಂಗ ಈಗ ಇನ್ನೋದು ಐತಿ ನೋಡೋದೈತಿ. ಈಗ ರಾತ್ರಿ ಮಾಡಿತ್ತು ಸುಮ್ಮನೆ ನೋಡಿ ಇಡ್ಬೇಕು ಮುಚ್ಚಿ ಮತ್ ಬೆಳಗ್ಗೆ ಪಪ್ಪ ಮಮ್ಮಿ ಎಲ್ಲಾ ಸುಳ್ಳು ಹೇಳಕ್ ಕುಂತಾನ. ಮಮ್ಮಿ ಬಿಟ್ಟು ನಾವ್ ಎಲ್ಲಾರು ತಿನ್ನೋನ್ ಬರ್ರಿ. ನೋಡಲ್ಲ ಇದನ್ನು ತಮ್ಮಂದ್ಲೆ ಮಮ್ಮಿ ಬಿಟ್ಟು ತಿನ್ನಕ್ ಹೊಂಟ್ಲಿ ಚಿಕನ್ ಪಲ್ಯ ನೋಡ್ದಕ್ಕೆನ ಚಿಂತೆ ಮಾಡಕ್ ಹೋಗ್ಬಿಟ್ಟು ತಗೋ ಮಮ್ಮಿ. ನಿನ್ ಬದಿ ನಾಳೆ ಚಿಂತೆ ತಂಬರ್ಸಮನ್ ಹೊರಗೆ ತಗೊಂಬಂದಿರಪ್ಪ. ಗಾಳಿ ಮಸ್ತ್
ಗಾಳಿ ಮಸ್ತ್ ಐತಿ. ನೀರ್ ಬಿದ್ಬಿಡೋ ಟಾಕಿ ತುಂಬ. ಹೌದು, ಟಾಕಿ ತುಂಬುತ್ತೇನೆ ಇದು. ಅದಂತ ನಾ ನೀರಾಗ ಬಿದ್ದಾವ ಅಂತ ಹೇಳಿ. ಚಮಚ ಅನ್ನಕ್ಕೆ ಬೇರೆ ತರೋಕತ್ತಾನ ಇದೆಲ್ಲ ಸ್ವಲ್ಪ ಸುಡಾ ಕುಂತಿದ್ವಿ ಮಮ್ಮಿ ಅದ್ರಲ್ಲಿ ಇದು ಇವಾಗ ಅಂತ ನೋಡ್ರಿ ಈಗೆಲ್ಲ ಊಟ ಆತ್ರಿ. ನಾವಂತ್ರ ಇಲ್ಲಿ ಸ್ವಲ್ಪ ಗಾಳಿ ಕುತ್ಕೊಂಡಿನ್ರಿ ಹೊರಗೆ. ಅಲ್ಲಿ ನಮ್ಮ ಸಾನೆ ಎಲ್ಲ ಕಸ ಹೊಡೆದು ಹಾಸಿದ್ಲ ರೀ. ಅಲ್ಲಿ ಬೆಕ್ಕ ನೋಡ್ರಲ್ಲಿ ಅವು ಸಣ್ಣ ಬರಿಗೆಲ್ಲ ಹಾಲು ಕುಡಿಸಿಗೆ ಅದು ಹೋಗ್ಬಿಡ್ತೈತ್ರಿ. ಆಮೇಲೆ ನಾವು ಅಲ್ಲಿ ಕದ ಮುಚ್ಚಿದ ಮೇಲೆ ಅಲ್ಲಿ ಕದ ಕಡೆ ಒಂದು ಮೂಲೆ ಒಳಗೆ ಅವನ್ನೆಲ್ಲನೂ ಇಟ್ಟಿರ್ತೀವಿ ನಾವು. ಅವಕ್ಕೊಂದು ಹಾಸಿ ಅವಕ್ಕೆಲ್ಲನ ಅಲ್ಲಿ ಇಟ್ಟು ಮತ್ತು ಈ ಬುಟ್ಟಿ ಐತಲ್ರಿ ಅದ್ರ ಮೇಲೆ ಹಾಕ್ತೀವಿ. ಏನು ಹಾಲು ಕುಡಿಸಿತಾ ಇದೆ? ಅದಕ್ಕೆ ಬಿಡ್ಸಾತೈತಿ ಹೌದೌದು. ಅದಕ್ಕೂ ಮತ್ತೆ ಸಾಲ್ಬೇಕಲ್ಲ ಸಾನ್ಯ. 4 ಅದಾವ ಅವು, ಒಂದಲ್ಲ ಎರಡಲ್ಲ. ನೋಡಲಿ ಇವು ಸಣ್ಣ ಅದಾವಲ್ ಪೀಸ್ ನೋಡಿವ ಚಿಕನ್ ಅದ ಗುರ್ರ ಅಂತ ಮಾಡ್ತಾವ. ನೋಡಲಿ ಇದು ನನ್ನ ಫೇವ್ರೇಟ್ ನೋಡಿ ಚಿಕನ್ ಅದ್ರೊಳಗು. ಇದು ನನ್ನ ಫೇವ್ರೇಟ್. ಪಾಪ ಸಣ್ಣದಿದ್ದಾಗ ಇದಕ್ಕೆ ನಡ್ಯಾಕ್ ಬರ್ತಿದ್ದಿಲ್ಲ. ಈಗ ಎಷ್ಟು ಚಾಲಾಗೈತೆ ನೋಡ್ದಿಲ್ಲ ಅದು. ಕಳಿಸ್ತೈತಿ ಹೆಂಗಿರ್ಬೇಕಂತೇಳಿ. ಅವು ನೋಡಲ್ಲಿ ಚಿಕನ್ ತಿನ್ನಕ ಬಡದಾಡಕತ್ತಾವು. ನಿನ್ನೆ ನಮಗೆ ಕಮೆಂಟ್ ಮಾಡಿದ್ದಾರೆ. ಏನಂತ ಕಮೆಂಟ್ ಮಾಡಿದ್ರ ಅಂತ ಹೇಳಿದ್ರೆ, ನಿಮ್ಮ ಅಕ್ಕಾಗ 75K ಸಬ್ಸ್ಕ್ರೈಬರ್ ಆಗ್ಯಾವ್ರಿ, ನೀವು ವಿಶ್ ಮಾಡಬೇಕಿಲ್ಲ ಅಂತೇಳಿ ಒಬ್ರು ಕಮೆಂಟ್ ಮಾಡಿದ್ರ. ಮತ್ತೊಂದು 4 ಮಂದಿ ಏನಂತ ಕಮೆಂಟ್ ಮಾಡಿದ್ರ ಅಂತಂದು ಹೇಳಿದ್ರೆ, ಅಲ್ರಿ ಇವರು 75K ಸಬ್ಸ್ಕ್ರೈಬರ್ ಆಗಿ ಮತ್ತೆ ಈಗೆಲ್ಲ 78 ಹಾಕೊಂಡಾರ. ಇವರು 75 ಆದಾಗ ಅವ್ರು ಹಿಂಗೆ ವಿಶ್ ಮಾಡಿದ್ರೇನ್ರಿ, ಅವ್ರಿಗೆ ಹೇಳ್ಬೇಕಿಲ್ರಿ ನೀವು. ಅವ್ರು ಏನಾರು ಇವ್ರಿಗೆ ವಿಶ್ ಮಾಡಿದ್ರೆ ಇವರು ಅವ್ರಿಗೆ ವಿಶ್ ಮಾಡ್ತಿದ್ರು ಅಂತೇಳಿ ಮತ್ತೊಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ. ಹಂಗೇನಿಲ್ರಿಪ್ಪ, ಅವರು ವಿಶ್ ಮಾಡ್ಬೇಕು ಇವರು ವಿಶ್ ಮಾಡ್ಬೇಕು ಅನ್ನೋದೇನಿಲ್ರಿ. ನಾವೇನಪ್ಪ ಅಂತಂದು ಹೇಳಿದ್ರೆ, ಈಗ 100K ಆಗಲಿ ಅವಾಗ ಸೆಲೆಬ್ರೇಷನ್ ಮಾಡಿದ್ರೆ ಆತಂತೇಳಿ ನಾವು ಸುಮ್ಮನೆ ಅದೀವ್ರಿ. ಸುಮ್ಮನೆ ನಮ್ಮ ಸಂಬಂಧ ನೀವು ಯಾಕೆ ಸುಮ್ಮನೆ ಕಮೆಂಟ್ ಮಾಡಿ ಇದನ್ನು ಮಾಡ್ಕೊತ ಕುಂದಿರ್ತೀರಿ? ಹಾಗೆಲ್ಲ ಏನು ಇದು ಮಾಡಬೇಡ್ರಿ. ಅವ್ರು ಅಕಸ್ಮಾತ್ ಏನಾದರೂ ಸೆಲೆಬ್ರೇಷನ್ ಮಾಡೋಕೆ ಕರೆದ್ರಪ್ಪ ಅಂತ ಹೇಳಿದ್ರೆ ನಾವು ಹೋಗ್ತೀವ್ರಿ. ನಾವು ಮಾಡೋ ಹೊತ್ನಾಗ ಅವ್ರು ಕರೆದ್ರೆ ಅವರು ಬರ್ತಾರೆ. ಈಗ 100K ಆಗ್ಲಂತನ ನಾವು ಸುಮ್ಮನೆ ಅದೀವ್ರಿ. ಅವಾಗ ಸೆಲೆಬ್ರೇಷನ್ ಮಾಡ್ತೀವ್ರಿ ನಾವು ಅಷ್ಟೇ ರೀ. ಮತ್ತು ಇದ್ರ ಬಗ್ಗೆ ಮತ್ತೇನಿಲ್ಲ ರೀ. ನಮಗೆ ಭಾಳ ಖುಷಿ ಆಕತ್ರಿ. ನಮಗೂ ಅದು ಅವರು ಅದು ಹಿಂಗೆ ಬೆಳೀಲಿ, ಅವರು ಬೆಳೀಲಿ, ನಾವು ಬೆಳೀಲಿ ಅಂಥೇಳಿ ಆ ದೇವ್ರ ಕಡೆ ಬೇಡ್ಕೊತೀನಿ. ನಿಮಗೂ ಬೇಡ್ಕೊತೀನಿ ರೀ ಫ್ರೆಂಡ್ಸ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.